इसमें दो फर्क नहीं, बस ये क्या है आपका मन पे भी है ना, ऐसा नहीं हो। ये बहुत डीप है, सडन डीप है। आप एक 10 फीट अंदर गए तो सडन डीप में वो डूब जाएगा। और कोई आपको ये नहीं है, बचने का कोई नहीं, वेरी रिस्क है। इसलिए हमें ज़्यादा ये आदमी को लोग को जरा बात करते रहता है, जब आके उनको जरा भगाते रहता है, भेजता रहता है, उधर नहीं जाना करके बोलता रहता है। और रेड रिबन से भी डाले हैं हमें, आप भी और रेड रिबन से ज़्यादा आगे नहीं जाना। इधर से देखना, इधर से फोटो खींचना, आप जाना, वो इतना करना, अंदर नहीं जाना। पता हुआ? आपको नहीं मालूम है, आपको दूर से आता है, आपको आंध्रा वाला है, तमिलनाडु वाला है, महाराष्ट्र वाला है, आपको क्या होता है देखने में अच्छा लगता है, आपको जाके उधर जरा ये कर कुछ सभी बीच एक ही नहीं रहता है, आपको वो नहीं पता है। हमको ये लोकल वाला को पता है, ये बीच बहुत डेंजर है, अंदर एकदम डाउन है, डीप है। उधर जाके तो आपको नहीं टांगना, पाँव नहीं लगाना, इधर से देखना, फोटो खींचना, 5 मिनट रुक के जाना। इतना करता है क्या? इतना करके हमको कॉपरेट करना। हाँ, मैं वीडियो बनाया, हमको अवेयरनेस किया करते। ओके ओके ओके, कुछ नहीं आपका वो नहीं, देख ले को जाओ। ओके, ज़्यादा वो नहीं रुकना, अंदर नहीं जाना। ओके, वो क्रॉस नहीं करना, कौन सा रेड लाइन है ना, वो नहीं क्रॉस करना, समझ हुआ? फोटो खींच लो, रुको, देखो, एंजॉय करो, जाओ आगे। ओके, अंदर नहीं निकलना, पानी को नहीं छीनना, बच्चा से भी हुशार। ಬಿಜಾಪುರನಾ? ಬಿಜಾಪುರ ಅಲ್ವಾ? ಎಲ್ಲಿಂದ ಬಂದ್ರಿ ನೀವೀಗ? ಧರ್ಮಸ್ಥಳ ಬಂದ್ರಲ್ವಾ? ಈಗ ವಿಚಾರ ಇಷ್ಟು ಏನು ಗೊತ್ತಾ, ಸಮುದ್ರ ತುಂಬ ರಫ್ ಇದೆ ಈ ಟೈಮಲ್ಲಿ. ನಿಮಗೆ ಬಿಜಾಪುರ ಅಂತೀರಿ, ನಿಮಗೆ ಅದು ಸಮುದ್ರ ರಫ್ ಯಾವಾಗಿರ್ತದೆ ಏನು ಅಂತ ಗೊತ್ತಿಲ್ಲ, ಹೌದಾ ಅಲ್ಲ? ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು, ನೀರಿಗೆ ಇಳಿಬಾರ್ದು ಯಾರು, ಆಯಿತಾ? ಏನಿದ್ರೆ ನಿಂತ್ಕೊಂಡು ನೋಡಬೇಕು, ಮುಂದಕ್ಕೆ ಹೋಗ್ಬೇಕು, ಅದು ಬಿಟ್ಟು ಒಳಗಡೆ ಇಳಿದು ಮತ್ತು ನೀರಿಗೆಲ್ಲ ಕಾಲು ಹಾಕೋದೆಲ್ಲ ಮಾಡಬಾರ್ದು. ಕ್ಲಿಯರ? ನಿಂತ್ಕೊಂಡು 5 ನಿಮಿಷ ನೋಡಿ ಹೋಗ್ಲಿಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಬಟ್ ಕಲ್ಲು ಜಾರುತ್ತಿದೆ, ಬಾಕಿ ಇರುತ್ತೆ, ಮಳೆಗಾಲದ ಟೈಮು, ಮತ್ತು ಅದು ಅಲೆಗಳು ಹೊಡಿತಿರೋದು ಕೂಡ ನಿಮಗೆ ಜಾರುತ್ತೆ. ಮತ್ತು ಅದು ತುಂಬ ಡೀಪ್ ಇದೆ, ಸಡನ್ ಡೀಪ್ ಇದು. ಈ ಮರವಂತೆ ಬೀಚು ಎಲ್ಲ ಬೀಚ್ ಥರ ಅಲ್ಲ, ನೀವು ಇಳಿಯುವಂಥ ಬೀಚ್ ಅಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ನಮ್ಮ ಬೋರ್ಡ್ ಕೂಡ ಆಗಿದೆ, ಮತ್ತು ರೆಡ್ ರಿಬ್ಬನ್ ಎಲ್ಲ ಹಾಕಿದ್ದೀವಿ, ನೋಡಿದಿರಲ್ವ? ನೋಡ್ಕೋಬೇಕು, ಇಲ್ಲಿ ನಿಂತ್ಕೊಳ್ಳಿ, 1 ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ. ಅದು ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದು ಇದು ಮಾಡಬಾರ್ದು. ಹೋದ ವರ್ಷ ಇದೇ ಟೈಮಲ್ಲಿ ಗದಗ ಒಬ್ಬ ಹುಡುಗ, ನೀವು ಬಿಜಾಪುರ ಅಂತ ಇರ್ತಾ, ಗದಗ ಒಬ್ಬ ಹುಡುಗ ಸೆಲ್ಫಿ ತೊಗೊಳಕ್ಕೆ ಹೋಗಿ ಒಬ್ಬ ಡೆತ್ ಆಗುತ್ತೆ ಇದೇ ಟೈಮಲ್ಲಿ. ಕಡಿಮೆ ನಾನು ತಿಂಗಳು ಜುಲೈದಿಂದ ಆಗಸ್ಟ್ ಆಗಿದೆ ಹೋದ ವರ್ಷ. ಒಬ್ಬ ಹುಡುಗ ಇನ್ನೊಂದು 20-21 ಪ್ರಾಯ ಹುಡುಗ ಒಬ್ಬ ಡೆತ್ ಆದ ನೀರಲ್ಲಿ ಬಿದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಪೊಲೀಸೆಲ್ಲ ಇನ್ಸ್ಟ್ರಕ್ಷನ್ನು ಮತ್ತು ನಾವು ಹೇಳಿದರೆ ಹೇಳಬೇಕು, ನಿಂತು ನೋಡಿ ಮತ್ತು ವಾಪಸ್ ಹೋಗ್ಬೇಕು, ಆಯಿತಾ? ಯಾವುದೇ ಕಾರಣಕ್ಕೆ ಅವ್ರು ಹೇಳಿದ ಮೇಲೂ ಮತ್ತು ಹೋಗೋದು ಮಾಡಬಾರ್ದು. ಕಲ್ಲು ಜಾರುತ್ತೆ ಒಂದು. ಎರಡನೇದು, 1 ನಿಮಿಷ ನೀವು ಸೆಲ್ಫಿ ತೊಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೊಬಾರ್ದು. ನಿಮಗೆ ನಂಬಿರೋ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಅಕ್ಕ ತಂಗಿರು ಇರ್ತಲ್ಲ, ಮದುವೆ ಆಗಿದ್ದು ಹೆಂಗೆ ನಿಂತು ಇರ್ತಾರೆ, ಆಯಿತಾ? ಯಾವುದೇ ಕಾರಣಕ್ಕೆ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. आपको समझ आया? मैं क्या बोल रहा हूँ? ये पत्थर का सामने नहीं जाना, बहुत स्लिप होता है, अंदर बहुत डीप है, सडन डीप है, वो उधर जाए तो बहुत मुश्किल होता है बाहर आने का। इसलिए आप इधर रुको, देखो और जाओ, अंदर नहीं जाना। हमें बोर्ड से भी लगाया है और रेड रिबन से भी हमें वो बंधा हुआ है, उसके सामने अभी नहीं जाना। ओके, इधर खड़ो, जाओ। बहुत रफ है, ये टाइम बहुत रफ रहता है, अभी एक 2-3 महीना ऐसे ही रहता है। इसलिए मैं बता रहा हूँ, आप इधर से देखो और जाओ, प्लीज कोऑपरेट करो, कोऑपरेट करो। 5 मिनट रुको, बाद जाओ, अंदर नहीं जाना, ये हमारा रिक्वेस्ट। ಗೊತ್ತಾಯ್ತಾ ನಿಮಗೆಲ್ಲ? ನೋಡ್ಕೊಂಡು ಹೋಗಿ, ಇಳಿಬಾರ್ದು ನೀರಿಗೆ, ಮತ್ತೆ ಇಳಿದ್ರೆ ಆ್ಯಕ್ಷನ್ ಆಗ್ತದೆ, ಹುಷಾರು.